625 ಅಡಿ ಎತ್ತರಕ್ಕೆ ಹೋಗ್ತಾ ಇದ್ದಂತೆ ಸಂಪರ್ಕ ಕಡಿತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 1:38ಕ್ಕೆ ಸಂಪರ್ಕವನ್ನ ಕಡಿದುಕೊಳ್ಳುತ್ತೆ ವಿಮಾನ. ಸಂಪರ್ಕ ಸಾಧ್ಯವಾಗುವುದಿಲ್ಲ. 625 ಅಡಿ ಎತ್ತರದಲ್ಲಿತ್ತು ವಿಮಾನ. ಆ ಸಂದರ್ಭ ಸಂಪರ್ಕ ಕಡಿತವಾಗುತ್ತೆ. ಅಂದ್ರೆ ಟೇಕ್ ಆಫ್ ಆದ ಕೇವಲ ಒಂದೇ ಒಂದು ನಿಮಿಷಕ್ಕೆ. ಪೈಲಟ್ ಕೂಡ ಇದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡಿರ್ತಾರೆ. ತಕ್ಷಣಕ್ಕೆ ತನ್ನಲ್ಲಾದ ಪ್ರಯತ್ನವನ್ನ ಮಾಡೋದಕ್ಕೆ ಹೋಗಿದ್ದಾರೆ ಪೈಲಟ್. ಬಟ್ ದುರಂತ ನಡೆದು ಹೋಗಿದೆ. ವಿಮಾನ ಪತನಗೊಂಡಿದೆ. ಯಾರ್ಯಾರು ಪ್ರಯಾಣಿಸ್ತಾ ಇದ್ರು ಅನ್ನುವಂಥ ಡೀಟೇಲ್ ಅನ್ನು ಕೂಡ ಹೇಳ್ತಾ ಇದ್ವಿ. ಜೊತೆಗೆ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಂತ ಒಬ್ಬೊಬ್ಬ ಪ್ರಯಾಣಿಕನ ಸ್ಥಿತಿಯನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಹೇಗಿತ್ತು ಅನ್ನೋದಾಗಿ. ಮತ್ತೊಂದು ಕಡೆ ಅಲ್ಲಿಯ ಪೊಲೀಸರು ಮಾತನಾಡ್ತಾ ಹೇಳ್ತಾ ಇದ್ರು, ತಕ್ಷಣಕ್ಕೆ ಅವರನ್ನ ಆಂಬುಲೆನ್ಸ್ ಮೂಲಕವಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ, ಅದಕ್ಕೆ ಸಹಕರಿಸಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ರು. ಏನಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ಜನ ಜಮಾಯಿಸ್ತಾ ಇದ್ದಾರೆ ದುರಂತ ನಡೆದಿರುವಂತ ಸ್ಥಳದಲ್ಲಿ. ತಮ್ಮವರಿಗೆ ಏನಾಗಿದೆ ಅನ್ನುವಂಥ ಆತಂಕವಷ್ಟೇ ಅವರನ್ನ ಕಾಡ್ತಾ ಇರೋದು. ಅಲ್ಲಿಯ ಸ್ಥಳೀಯರೊಬ್ರು ಮಾತನಾಡ್ತಾ ಇದ್ರಲ್ಲ, ಒಬ್ರು ಮಹಿಳೆ ಸಹಾಯಕ್ಕಾಗಿ ಕೂಗ್ತಾ ಇದ್ರಂತೆ. ವಿಮಾನದ ಒಳಗೆ ಸಿಲುಕಿರುವಂತ ಜನ, ಅಗ್ನಿಶಾಮಕ ದಳ ಸಿಬ್ಬಂದಿ ಬರೋದಕ್ಕೂ ಮುಂಚಿತವಾಗಿ ಪತನವಾದ ತಕ್ಷಣಕ್ಕೆ ಕೂಗಾಡಿದ್ದಾರೆ, ಕಿರ್ಚಾಡಿದ್ದಾರೆ, ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. 242 ಜನ ಪ್ರಯಾಣಿಕರು. ಕೆಲ ಪ್ರಯಾಣಿಕರ ದೃಶ್ಯಗಳನ್ನು ನೋಡೋದಕ್ಕೆ ಅಸಾಧ್ಯ ಹಾಗಿದೆ. ದೇಹ ಅರ್ಧಕ್ಕರ್ಧ ಸುಟ್ಟು ಹೋಗಿದೆ. ವಿಮಾನದ ಅವಶೇಷಗಳು ಈ ದುರಂತ ಎಷ್ಟು ಭೀಕರ ಆಗಿತ್ತು ಅನ್ನೋದನ್ನ ಹೇಳ್ತಾ ಇದೆ. ಏರ್ ಇಂಡಿಯಾ ವಿಮಾನದ ಒಂದು ಭಾಗ ಬಿಟ್ರೆ ಬೇರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಕ್ಕಪಕ್ಕದ ಮರ ಗಿಡಗಳು, ಕಟ್ಟಡ, ಮನೆ ಎಲ್ಲವೂ ಧ್ವಂಸ. ಅದನ್ನೇ ನಾವು ಅವಾಗಲೇ ಹೇಳ್ತಾ ಇದ್ವಿ, ಎಕ್ಸಾಕ್ಟ್ ನಂಬರ್ ಸಿಗಬೇಕು ಅಂತ ಹೇಳಿದ್ರೆ ಇನ್ನೂ ಕೆಲ ಹೊತ್ತುಗಳು ಕಾಯಬೇಕು ಅಂತ. ಕಟ್ಟಡದಲ್ಲಿ ಕಾರ್ಮಿಕರಿದ್ರೋ ಅಥವಾ ಜನವಸತಿ ಪ್ರದೇಶನೋ ಎಲ್ಲವೂ ಗೊತ್ತಾಗಬೇಕಿದೆ.